ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ 24 ಮತ್ತು 25ರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳೋಣ. ಇಸ್ರೋದ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಪುಷ್ಪಕ 3ನೇ ಮತ್ತು ಅಂತಿಮ ಲ್ಯಾಂಡಿಂಗ್ ಪ್ರಯೋಗವನ್ನು ಇಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಏರೋನಾಟಿಕಲ್ ಟೆಸ್ಟ್ ರೇಂಜ್ ಚಿತ್ರದುರ್ಗ, ಇದು ಕರ್ನಾಟಕದಲ್ಲಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಪುಷ್ಪಕ 3ನೇ ಮತ್ತು ಅಂತಿಮ ಲ್ಯಾಂಡಿಂಗ್ ಪ್ರಯೋಗವನ್ನು ಜೂನ್ 23, 2024ರಂದು ಕರ್ನಾಟಕದ ಚಿತ್ರದುರ್ಗದಲ್ಲಿರುವ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ಯಶಸ್ವಿಯಾಗಿ ನಡೆಸಿತು. ಪ್ರಸ್ತುತ ಇಸ್ರೋ ಸಂಸ್ಥೆಯ ಮುಖ್ಯಸ್ಥರು ಯಾರಿದ್ದಾರಪ್ಪ? ಎಸ್ ಸೋಮನಾಥನ್ ಅವರಿದ್ದಾರೆ. ಎಸ್ ಸೋಮನಾಥನ್. ಇಸ್ರೋ ಸಂಸ್ಥೆಯ ಸ್ಥಾಪನೆ ಆಯಿತು 1969ರಲ್ಲಿ. ಇನ್ನು ಮುಂದಿನ ಪ್ರಶ್ನೆ, ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯ ಸಭೆಗಳ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕೇಂದ್ರ ಹಣಕಾಸು ಮಂತ್ರಿ. ಕೇಂದ್ರ ಹಣಕಾಸು ಮಂತ್ರಿ ಪ್ರಸ್ತುತವಾಗಿ ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ. ನಿರ್ಮಲಾ ಸೀತಾರಾಮನ್ ಇವರು ನಮ್ಮ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾದಂತಹ ಸಚಿವರಾಗಿದ್ದಾರೆ. ಇತ್ತೀಚೆಗೆ GST ಕೌನ್ಸಿಲ್ನ 53ನೇ ಸಭೆಯು ನವದೆಹಲಿಯಲ್ಲಿ ನಡೆಯಿತು. ಈ ಸಭೆಯ ಅಧ್ಯಕ್ಷತೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ವಹಿಸಿದ್ದರು. ಇದು ಜೂನ್ 22, 2024ರಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದಿದೆ. GSTಯಲ್ಲಿ ಒಟ್ಟು 4 ತರಹದ ತೆರಿಗೆಗಳು ಕಂಡುಬರುತ್ತವೆ. ಒಂದು 5%, ಇನ್ನೊಂದು 12%, ಮೂರನೇದು 18%, ಕೊನೆಯದಾಗಿ 4ನೇದು 28%. ಹಾಗೆ ಕೆಲವೊಂದಿಷ್ಟು ವಸ್ತುಗಳನ್ನು GITಯಿಂದ ವಿನಾಯಿತಿಯನ್ನು ಸಹ ನೀಡಲಾಗಿದೆ. ಈ GST ಕೌನ್ಸಿಲ್ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಸರಕು ಮತ್ತು ಸೇವಾ ತೆರಿಗೆಯನ್ನು ಮೇಲ್ವಿಚಾರಣೆ ಮಾಡಲು ಸಂವಿಧಾನದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. GSTಯನ್ನು ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಮತ್ತು ಭಾರತೀಯ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಈ ಒಂದು ಕೌನ್ಸಿಲ್ನ ಸದಸ್ಯರಾಗಿರುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, 18ನೇ ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 2024ರಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಗೋಲ್ಡನ್ ಥ್ರೆಡ್ ಸಾಕ್ಷ್ಯಚಿತ್ರದ ನಿರ್ದೇಶಕರು ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ನಿಷ್ಕಾ ಜೈನ್. ನಿಷ್ಕಾ ಜೈನ್ ಅವರ ಗೋಲ್ಡನ್ ಥ್ರೆಡ್ ಚಲನಚಿತ್ರವು 18ನೇ MIFF 2024ರಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗೋಲ್ಡನ್ ಕ್ರೋಂಚ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಇನ್ನು ಅದೇ ರೀತಿಯಾಗಿ ವನ್ಯಜೀವಿ ಚಲನಚಿತ್ರ ನಿರ್ಮಾಪಕರಾದಂಥ ಸುಬ್ಬಯ್ಯ ನಲ್ಲಮುತ್ತು ಅವರಿಗೆ 18ನೇ MIFF 2024 ಉದ್ಘಾಟನಾ ಸಮಾರಂಭದಲ್ಲಿ 18ನೇ ವಿ ಶಾಂತಾರಾಮ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ವಾರ್ಷಿಕ ಹೂಡಿಕೆ ವರದಿಯನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ. ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, UNCTAD ವರದಿಯ ಪ್ರಕಾರ 2022ಕ್ಕೆ ಹೋಲಿಸಿದರೆ 2023ರಲ್ಲಿ ಭಾರತಕ್ಕೆ ವಿದೇಶಿ ನೇರ ಹೂಡಿಕೆ 43% ಕಡಿಮೆಯಾಗಿದೆ. 2022ಕ್ಕೆ ಹೋಲಿಸಿದರೆ 2023ರಲ್ಲಿ ವಿಶ್ವದ ಒಟ್ಟಾರೆ FDI 2% ಕಡಿಮೆಯಾಗಿದೆ. 2% ವಿಶ್ವದ FDI ಹೂಡಿಕೆ ಕಡಿಮೆಯಾಗಿದೆ. ಇನ್ನು ವಿಶ್ವದ 20 ಅಗ್ರ FDI ಸ್ವೀಕರಿಸುವ ದೇಶಗಳಲ್ಲಿ ಭಾರತ, ಚೀನಾ, ಫ್ರಾನ್ಸ್, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಕ್ಕೆ FDI ಒಳಹರಿವು ಕಡಿಮೆಯಾಗಿದೆ. ಇನ್ನು ಯುನೈಟೆಡ್ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಒಂದು ಸಂಘಟನೆಯಾಗಿದೆ. ಯುನೈಟೆಡ್ ಲಾಂಗ್ ಫಾರ್ಮ್ ಏನಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ವಿಶ್ವಸಂಸ್ಥೆ. ಇದು ವಿಶ್ವಸಂಸ್ಥೆಯ ಶಾಶ್ವತವಾದಂಥ ಸಂಸ್ಥೆಯಾಗಿದೆ. ಯುನೈಟೆಡ್ ನೇಷನ್ಸ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಇದು 1964ರಲ್ಲಿ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿ. 2004ರಲ್ಲಿ ತನ್ನ 60ನೇ ವಾರ್ಷಿಕೋತ್ಸವದಲ್ಲಿ ಹೆಸರನ್ನು ಬದಲಾಯಿಸಿಕೊಂಡು ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಎಂದು ತನ್ನ ಹೆಸರನ್ನು ಬದಲಾಯಿಸಿಕೊಂಡಿತು. ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳ ವ್ಯಾಪಾರ, ಹೂಡಿಕೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಯುನೈಟೆಡ್ನ ಮುಖ್ಯ ಗುರಿಯಾಗಿದೆ. ಇನ್ನು ಯುನೈಟೆಡ್ ಬಿಡುಗಡೆ ಮಾಡುವಂತಹ ವರದಿಗಳು ಯಾವಪ್ಪ ಅಂದರೆ ವಿಶ್ವ ಹೂಡಿಕೆ ವರದಿ, ವ್ಯಾಪಾರ ಮತ್ತು ಅಭಿವೃದ್ಧಿ ವರದಿ, ಡಿಜಿಟಲ್ ಆರ್ಥಿಕತೆ ವರದಿ, ಕಡಲ ಸಾರಿಗೆ ವಿಮರ್ಶೆ ವರದಿ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ವರದಿ, ಅದೇ ರೀತಿಯಾಗಿ ಸರಕು ಮತ್ತು ಅಭಿವೃದ್ಧಿ ವರದಿ, ಇನ್ನು ಕೊನೆಯದಾಗಿ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳ ವರದಿ. ಇವೆಲ್ಲವನ್ನು ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು? ಯುನೈಟೆಡ್. ಇನ್ನು ಇತ್ತೀಚೆಗೆ ಬಿಡುಗಡೆಯಾದಂತಹ ಕೆಲವೊಂದಿಷ್ಟು ಸೂಚ್ಯಂಕಗಳು ಹಾಗೂ ವರದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡಿದಂತಹ ಜಾಗತಿಕ ಶಕ್ತಿ ಪರಿವರ್ತನಾ ಅಂದರೆ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕದಲ್ಲಿ ಭಾರತವು 120 ದೇಶಗಳಲ್ಲಿ 63ನೇ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ 2024ರ ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ 180 ದೇಶಗಳಲ್ಲಿ ಭಾರತವು 176ನೇ ಸ್ಥಾನದಲ್ಲಿದೆ. ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡಿದ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಭಾರತವು 129ನೇ ಸ್ಥಾನದಲ್ಲಿದೆ.
ಇನ್ನು ಅದೇ ರೀತಿಯಾಗಿ ಐಸ್ಲ್ಯಾಂಡ್ ವರ್ಲ್ಡ್ ಎಕನಾಮಿಕ್ ಫೋರಂ ಜೆಂಡರ್ ಗ್ಯಾಪ್ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದೆ. 3 ಭಾರತೀಯ ಕಂಪನಿಗಳಾದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಟಾಟಾ ಗ್ರೂಪ್ ಮತ್ತು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾವನ್ನು ವಾರ್ಷಿಕ ಟೈಮ್ಸ್ ಮ್ಯಾಗಜಿನ್ನ ಗ್ಲೋಬಲ್ 2024 ಅತ್ಯಂತ ಪ್ರಭಾವಶಾಲಿ 100 ಕಂಪನಿಗಳಲ್ಲಿ ಈ 3 ಕಂಪನಿಗಳ ಹೆಸರನ್ನು ಸೇರಿಸಲಾಗಿದೆ. ಇನ್ನು ವಿಶ್ವದಲ್ಲಿ ಅತಿ ಹೆಚ್ಚು ಜನಬೀಡ ಟಾಪ್ 10 ವಿಮಾನ ನಿಲ್ದಾಣಗಳಲ್ಲಿ ನಮ್ಮ ದೆಹಲಿಯಲ್ಲಿರುವಂತಹ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣವು ಸಹ ಸ್ಥಾನವನ್ನು ಪಡೆದುಕೊಂಡಿದೆ. ವಿಶ್ವ ಆರ್ಥಿಕ ವೇದಿಕೆಯ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸೂಚ್ಯಂಕದಲ್ಲಿ ಭಾರತವು 39ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸೂಚ್ಯಂಕದಲ್ಲಿ ಭಾರತವು 39ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಯಾರು ನೇಮಕರಾಗಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಯಾರಪ್ಪ ಅಂದರೆ ರಾಜಾ ಸುಬ್ರಹ್ಮಣ್ಯ ಇವರು ಇತ್ತೀಚೆಗೆ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಕೇಂದ್ರ ಸರ್ಕಾರವು ಲೆಫ್ಟಿನೆಂಟ್ ಜನರಲ್ ಎನ್.ಎಸ್. ರಾಜಾ ಸುಬ್ರಹ್ಮಣ್ಯ ಅವರನ್ನು ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥರಾಗಿ ನೇಮಕ ಮಾಡಿದೆ. ಇವರು ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಅವರ ಸ್ಥಾನಕ್ಕೆ ಬರಲಿದ್ದಾರೆ. ಉಪೇಂದ್ರ ದ್ವಿವೇದಿ ಅವರನ್ನು ಇತ್ತೀಚೆಗೆ ಭಾರತೀಯ ಸೇನೆಯ ನೂತನ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಭಾರತೀಯ ಸೇನಾ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳೋದಾದರೆ ಇದು ಸ್ಥಾಪನೆಯಾಗಿದ್ದು 1950 ಜನವರಿ 26ರಂದು. ಇದರ ಪ್ರಧಾನ ಕಚೇರಿ ಇರುವುದು ನವದೆಹಲಿಯಲ್ಲಿ. ಪ್ರತಿ ವರ್ಷ ಜನವರಿ 15ರಂದು ಸೇನಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು ರಕ್ಷಣಾ ಪಡೆಗಳ ಮುಖ್ಯಸ್ಥರ ಬಗ್ಗೆ ತಿಳಿದುಕೊಳ್ಳುವುದಾದರೆ ಪ್ರಸ್ತುತ ಭಾರತೀಯ ಕೋಸ್ಟ್ ಗಾರ್ಡ್ನ DGR ದರ್ಪಣೆ ರಾಕೇಶ್ ಪಾಲ್ ಅವರಿದ್ದಾರೆ. ಇನ್ನು ವೈಸ್ ಚೀಫ್ ಆಫ್ ಏರ್ ಸ್ಟಾಫ್ ಆಗಿ ಅಮರ್ಪ್ರೀತ್ ಸಿಂಗ್ ಅವರಿದ್ದಾರೆ. ಕಮಾಂಡರ್ ಇನ್ ಚೀಫ್ ಅಂದರೆ 3 ಪಡೆಗಳ ಕಮಾಂಡರ್ ಆಗಿ ನಮ್ಮ ಭಾರತದ ರಾಷ್ಟ್ರಪತಿಗಳಂತ ದ್ರೌಪದಿ ಮುರ್ಮು ಅವರು ಇರ್ತಾರೆ. ಇನ್ನು CDS ಆಗಿ ಅನಿಲ್ ಚೌಹಾಣ್ ಅವರಿದ್ದಾರೆ. ವಾಯುಪಡೆಯ ಮುಖ್ಯಸ್ಥ ವಿವೇಕ್ ರಾಮ್ ಚೌಧರಿ, ವೈಸ್ ಚೀಫ್ ಆಫ್ ಏರ್ ಸ್ಟಾಫ್ ಅಮರ್ಪ್ರೀತ್ ಸಿಂಗ್ ಮತ್ತು ನೌಕಾಪಡೆಯ ಪ್ರಸ್ತುತ ಮುಖ್ಯಸ್ಥರು ದಿನೇಶ್ ಕುಮಾರ್ ತ್ರಿಪಾಠಿ. ಇನ್ನು ಮುಂದಿನ ಪ್ರಶ್ನೆ, ಮುಖ್ಯಮಂತ್ರಿ ಬೆಹನ್ ಬೇಟಿ ಸ್ವಾವಲಂಬನೆ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಜಾರ್ಖಂಡ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬೆಹನ್ ಬೇಟಿ ಸ್ವಾವಲಂಬನೆ ಯೋಜನೆ ಪ್ರಾರಂಭಿಸಲಾಗಿದೆ. ಇಂತಹ ಈ ಒಂದು ಯೋಜನೆಯನ್ನು ಜಾರ್ಖಂಡ್ ಮುಖ್ಯಮಂತ್ರಿ ಆದಂತಹ ಚಂಪೈ ಸೊರೇನ್ ಅವರು ಘೋಷಿಸಿದ್ದಾರೆ. ಈ ಯೋಜನೆ ಮುಖ್ಯವಾಗಿ ಮಹಿಳೆಯರ ಸಬಲೀಕರಣ ಒಂದು ಉದ್ದೇಶವನ್ನು ಹೊಂದಿದೆ. ಈ ಯೋಜನೆಯ ಪ್ರಯೋಜನವನ್ನು 25 ವರ್ಷಕ್ಕಿಂತ ಮೇಲ್ಪಟ್ಟ 50 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯರಿಗೆ ನೀಡಲಾಗುತ್ತದೆ. 25 ವರ್ಷಕ್ಕಿಂತ ಮೇಲ್ಪಟ್ಟ 50 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಹಣವನ್ನು ನೀಡಲಾಗುತ್ತದೆ. ಇನ್ನು ಪ್ರಮುಖ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇತ್ತೀಚೆಗೆ ಜಾರಿಗೆ ತಂದಂಥ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಯೋಜನೆಗಳು, ನಿಜುತ್ ಮೊಯಿನಾ ಯೋಜನೆಯನ್ನು ಇದನ್ನು ಅಸ್ಸಾಂ ರಾಜ್ಯ ಸರ್ಕಾರ ಜಾರಿಗೆ ತಗೊಂಬಂದಿದೆ. ಇನ್ನು ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಶ್ರೀ ಪರಿವರ್ತನ ವಿಮಾನ ಸೇವೆ ಯೋಜನೆಯನ್ನು ಮಧ್ಯಪ್ರದೇಶದ CM ಆದಂಥ ಡಾಕ್ಟರ್ ಮೋಹನ್ ಯಾದವ್ ಅವರು ಜಾರಿಗೆ ತಗೊಂಬಂದಿದ್ದಾರೆ. ಇನ್ನು ಅಲಾ ಇಂದಿರಾ ಗಾಂಧಿ ಪ್ಯಾರಿ ಬೆಹನಾ ಸುಖ್ ಸಮ್ಮಾನ್ ನಿಧಿ ಯೋಜನೆಯನ್ನು ಹಿಮಾಚಲ ಪ್ರದೇಶ ಜಾರಿಗೆ ತಗೊಂಬಂದಿದೆ. ಮುಖ್ಯಮಂತ್ರಿ ಲೋಕ ಸೇವಕ ಆರೋಗ್ಯ ಯೋಜನೆಯನ್ನು ಅಸ್ಸಾಂ ರಾಜ್ಯ ಸರ್ಕಾರ ಜಾರಿಗೆ ತಗೊಂಬಂದಿದೆ. ಅದೇ ರೀತಿಯಾಗಿ CM ಅಲ್ಪಸಂಖ್ಯಾತ ಉದ್ಯಮಿ ಯೋಜನೆಯನ್ನು ಬಿಹಾರ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಸಬಲ್ ಯೋಜನೆಯನ್ನು ಹಿಮಾಚಲ ಪ್ರದೇಶ ಜಾರಿಗೆ ತಗೊಂಬಂದಿದೆ. ಇನ್ನು ಆದಿತಿ ಯೋಜನೆಯನ್ನು ನಮ್ಮ ಭಾರತ ರಕ್ಷಣಾ ಸಚಿವಾಲಯ ಜಾರಿಗೆ ತಗೊಂಬಂದಿದೆ. ಮುಂದಿನ ಪ್ರಶ್ನೆ, ಸುರ್ಮಾ ಪಾದಿ ಯಾವ ರಾಜ್ಯದ 2ನೇ ಮಹಿಳಾ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಒಡಿಸ್ಸಾ. ಸುರ್ಮಾ ಪಾದಿ ಒಡಿಸ್ಸಾ ವಿಧಾನಸಭೆಯ ಸ್ಪೀಕರ್ ಆಗಿ ಇತ್ತೀಚೆಗೆ ಅಧಿಕಾರವನ್ನು ವಹಿಸಿಕೊಂಡರು. ಇವರು ಪ್ರಮೀಳಾ ಮಲ್ಲಿಕ್ ನಂತರ ಒಡಿಸ್ಸಾ ವಿಧಾನಸಭೆಯ ಸ್ಪೀಕರ್ ಆದ 2ನೇ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ಒಡಿಸ್ಸಾ ವಿಧಾನಸಭೆ ಒಟ್ಟು ಸ್ಥಾನಗಳ ಸಂಖ್ಯೆ 147. ಈ 147 ಸ್ಥಾನಗಳಲ್ಲಿ ಬಿಜೆಪಿ ಪಕ್ಷವು 78 ಸ್ಥಾನಗಳನ್ನು ಪಡೆದುಕೊಂಡು ಅಧಿಕಾರವನ್ನು ಪಡೆದುಕೊಂಡಿದೆ. ಇತ್ತೀಚೆಗೆ ನಡೆದಂಥ ಒಡಿಸ್ಸಾದ ಕೆಲವೊಂದಿಷ್ಟು ಪ್ರಚಲಿತ ಘಟನೆ ಬಗ್ಗೆ ತಿಳಿದುಕೊಳ್ಳೋಣ. ಒಡಿಸ್ಸಾದ ಕೆಂಪು ಇರುವೆ ಚಟ್ನಿ, ರಾಯಗಢ ಶಾಲು ಮತ್ತು ಕೋರಾಪುಟ್ನ ಕಲಾಜೀರ್ ಅಕ್ಕಿಗೆ GI ಟ್ಯಾಗ್ ಅನ್ನು ನೀಡಲಾಗಿದೆ. ಇನ್ನು ಒಡಿಸ್ಸಾ ರಾಜ್ಯದ ಮಾಜಿ ರಾಜ್ಯಪಾಲರಾದಂಥ ಮುರಳೀಧರ್ ಚಂದ್ರಕಾಂತ್ ಭಂಡಾರಿ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಭಾರತದ ಒಳಾಂಗಣ ಅಥ್ಲೆಟಿಕ್ಸ್ ಮತ್ತು ಅಕ್ವಾಟಿಕ್ ಕೇಂದ್ರಗಳನ್ನು ಭುವನೇಶ್ವರದಲ್ಲಿ ಇತ್ತೀಚೆಗೆ ಉದ್ಘಾಟಿಸಲಾಯಿತು. ಒಡಿಸ್ಸಾದ ಸ್ವಾತಿ ನಾಯಕ್ ಅವರಿಗೆ 2023ರ ನಾರ್ಮಲ್ ಬೋರ್ಲಾಗ್ ಫೀಲ್ಡ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಗುಪ್ತೇಶ್ವರ ಅರಣ್ಯ ಇದು ಒಡಿಸ್ಸಾದ ಹೊಸ ಜೀವ ವೈವಿಧ್ಯ ಪರಂಪರೆಯ ತಾಣವಾಗಿದೆ. ಯಾವುದಪ್ಪ ಅಂದರೆ ಗುಪ್ತೇಶ್ವರ ಅರಣ್ಯ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತದೆ. ಇನ್ನು ಸಂಬಲ್ಪುರದಲ್ಲಿ ಭಾರತದ ಮೊದಲ ಸ್ಕಿಲ್ ಇಂಡಿಯಾ ಸೆಂಟರ್ ಅನ್ನು ಉದ್ಘಾಟನೆ ಮಾಡಲಾಗಿದೆ. ವಿಶ್ವದ ಮೊದಲ ಕಪ್ಪು ಹುಲಿ ಸಫಾರಿಯನ್ನು ಒಡಿಸ್ಸಾದ ಸಿಮ್ಲಿಪಾಲ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಸತತ 3ನೇ ಅವಧಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಅಧ್ಯಕ್ಷರಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಜಿತೇಂದ್ರ ಸಿಂಗ್. ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಸತತ 3ನೇ ಬಾರಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 1954ರಲ್ಲಿ ಸ್ಥಾಪಿಸಲಾಯಿತು. ಇದು ಸಿಬ್ಬಂದಿ ಸಚಿವಾಲಯದ ಅಡಿಯಲ್ಲಿ
ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಾಗಿದೆ. ಇದು ನಾಗರಿಕ ಸೇವಕರು, ನ್ಯಾಯಾಂಗ ಅಧಿಕಾರಿಗಳು, ಸಾರ್ವಜನಿಕ ಆಡಳಿತಗಾರರು ಇತ್ಯಾದಿಗಳಿಗೆ ನಿಯಮಿತ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ. ಯಾವುದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇನ್ನು ಕೇಂದ್ರ ಕ್ಯಾಬಿನೆಟ್ ಇತ್ತೀಚೆಗೆ ಎಷ್ಟು ಖಾರಿಫ್ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಿದೆ ಎಂಬ ಪ್ರಶ್ನೆ ಇದೆ. MSP, ಮ್ಯಾಕ್ಸಿಮಮ್ ಸಪೋರ್ಟಿಂಗ್ ಪ್ರೈಸ್, MSP. ಇದು 14 ಬೆಳೆಗಳಿಗೆ ಇತ್ತೀಚೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಿದೆ. ಕೇಂದ್ರ ಸರ್ಕಾರವು 2024-25 ಋತುವಿಗಾಗಿ 14 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಅನುಮೋದಿಸಿದೆ. ಈ ಒಂದು ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರವು CACP ಶಿಫಾರಸಿನ ಮೇರೆಗೆ, ಅಂದರೆ ಕೃಷಿ ವೆಚ್ಚಗಳು ಮತ್ತು ಬೆಲೆ ಆಯೋಗಗಳ ಶಿಫಾರಸಿನ ಮೇರೆಗೆ MSP ಅನ್ನು ನಿಗದಿಪಡಿಸುತ್ತದೆ. ಈ ಕೃಷಿ ಆಯೋಗ ಮತ್ತು ಬೆಲೆಗಳ ಆಯೋಗವನ್ನು 1965ರಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಇನ್ನು ಕೊನೆಯ ಪ್ರಶ್ನೆ, ಇತ್ತೀಚೆಗೆ ನಿಧನರಾದಂಥ ಡೇವಿಡ್ ಜಾನ್ಸನ್ ಇವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಕ್ರಿಕೆಟಿಗ. ಇತ್ತೀಚೆಗೆ ನಿಧನರಾದಂಥ ಭಾರತದ ಮಾಜಿ ವೇಗದ ಬೌಲರ್ ಡೇವಿಡ್ ಜಾನ್ಸನ್ ಇವರು ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಬಾಲ್ಕನಿಯಿಂದ ಬಿದ್ದು 52ನೇ ವಯಸ್ಸಿನಲ್ಲಿ ನಿಧನರಾದರು. ಜಾನ್ಸನ್ ಇವರು 1996ರಲ್ಲಿ ಭಾರತವನ್ನು ಟೆಸ್ಟ್ ಪಂದ್ಯಗಳಲ್ಲಿ ಪ್ರತಿನಿಧಿಸಿದ್ದರು. ಅದೇ ರೀತಿ 1990ರ ದಶಕದಲ್ಲಿ ಕರ್ನಾಟಕದ ರಣಜಿ ಟ್ರೋಫಿ ವಿಜೇತ ತಂಡಗಳ ಭಾಗವಾಗಿದ್ದರು. ಇನ್ನು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ನಾವಿಕರ ದಿನವನ್ನಾಗಿ ಜೂನ್ 25ರಂದು ಆಚರಿಸಲಾಗುತ್ತದೆ. ಈ ಜೂನ್ 25ರಂದು ಅಂತಾರಾಷ್ಟ್ರೀಯ ನಾವಿಕರ ದಿನವನ್ನಾಗಿ ಆಚರಿಸಲು ಮುಖ್ಯವಾದ ಕಾರಣ ಏನಪ್ಪಾ ಅಂದರೆ, ಪ್ರತಿ ದೇಶದ ಸಮುದ್ರ ಜೀವಶಾಸ್ತ್ರಜ್ಞರು ಮತ್ತು ಸಮುದ್ರ ಶಾಸ್ತ್ರಜ್ಞರು ಸಮುದ್ರದ ಆಳದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುತ್ತಾರೆ. ಹೀಗಾಗಿ ಅವರೆಲ್ಲರನ್ನು ಗೌರವಿಸಲು ಜೂನ್ 25ರಂದು ಅಂತಾರಾಷ್ಟ್ರೀಯ ನಾವಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.